ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಹೇರಿದ ಟ್ಯಾರಿಫ್ ಭಾರತವನ್ನು ಮಣಿಸೋದ್ರಲ್ಲಿ ವಿಫಲವಾಗ್ತಾ ಇದೆಯಾ? ಟ್ಯಾರಿಫ್ನ ನಂತರ ಕೂಡ ಭಾರತ ರಷ್ಯಾದ ತೈಲ ಖರೀದಿಯನ್ನೇನು ನಿಲ್ಲಿಸಿಲ್ಲ. ಹಾಗೆ ಅಮೆರಿಕಾಗೆ ಭಾರತದ ಎಕ್ಸ್ಪೋರ್ಟ್ ಕೂಡ ಕಡಿಮೆ ಏನಾಗಿಲ್ಲ. ಈ ಮಧ್ಯೆ ಭಾರತದ ಸ್ಟಾಕ್ಸ್ ಖರೀದಿಯನ್ನು ನಿಲ್ಲಿಸಬೇಕಾದ ಅಥವಾ ಮಾರಾಟ ಮಾಡಬೇಕಾದ ಸಮಯ ಇದಲ್ಲ, ಬದಲಿಗೆ ಹೆಚ್ಚು ಖರೀದಿ ಮಾಡಬೇಕಾದ ಸಮಯ ಅಂತ ಅಲ್ಲಿನ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಗಳು ಹೇಳ್ತಾ ಇದ್ದಾರೆ. ಟ್ರಂಪ್ ಒಬ್ಬ ಆರ್ಥಿಕ ಅನಕ್ಷರಸ್ಥ. ಆತನ ಟ್ಯಾರಿಫ್ಗಳ ಬಗ್ಗೆ ಭಾರತ ಹೆಚ್ಚು ತಲೆ ಕೆಡಿಸ್ಕೋಬೇಕಾಗಿಲ್ಲ ಮತ್ತು ಅಮೆರಿಕಾದ ಒತ್ತಡಗಳಿಗೆ ಮಣಿಯಬೇಕಾದ ಅಗತ್ಯ ಕೂಡ ಇಲ್ಲ ಅಂತ ಅಮೆರಿಕಾದ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಅಮೆರಿಕ ಮೂಲದ ಆಪಲ್ ಕಂಪನಿ ಬೆಂಗಳೂರಲ್ಲಿ 2.7 ಲಕ್ಷ ಅಂದರೆ 2,70,000 ಚದರ ಅಡಿಯ ಕಚೇರಿಯೊಂದನ್ನು ಲೀಸ್ಗೆ ಪಡ್ಕೊಂಡಿದೆ ಮತ್ತು ತನ್ನ ಐಫೋನ್ ತಯಾರಿಕೆಯನ್ನು ಭಾರತದಿಂದಲೇ ಮುಂದುವರಿಸೋ ಘೋಷಣೆಯನ್ನು ಕೂಡ ಮಾಡಿದೆ. ಹಾಗೆ ಭಾರತದ ರಫ್ತುಗಳು ಕೂಡ ಅಮೆರಿಕಾಗೆ 21% ಏರಿಕೆಯಾಗಿವೆ. ಹಾಗಾದರೆ ಟ್ಯಾರಿಫ್ನ ನಡುವೆಯೂ ಇದು ಏನಾಗ್ತಾ ಇದೆ, ಬನ್ನಿ ನೋಡೋಣ. ಗೆಳೆಯರೆ, ಅಮೆರಿಕ ಭಾರತದ ಮೇಲೆ 25% ಟ್ಯಾರಿಫನ್ನು ಹೇರಿತು. ಅಮೆರಿಕದ ಅತ್ಯಾಪ್ತ ಮಿತ್ರ ದೇಶಗಳು ಹಾಗೂ ಅಮೆರಿಕ ಜೊತೆ ಟ್ರೇಡ್ ಅಗ್ರಿಮೆಂಟ್ಗೆ ಸಹಿ ಹಾಕಿರೋ ದೇಶಗಳ ಮೇಲೆ ಹೇರಿದ ಟ್ಯಾರಿಫ್ಗೆ ಹೋಲಿಕೆ ಮಾಡ್ಕೊಂಡು ನೋಡಿದಾಗ ಭಾರತದ ಮೇಲೆ 10% ಹೆಚ್ಚುವರಿ ಸುಂಕ ಬೀಳ್ತಾ ಇತ್ತು. ಇಸ್ರೇಲ್ ಮೇಲೆ 15% ಸುಂಕ ಇದೆ, ಭಾರತದ ಮೇಲೆ 25% ಸುಂಕ. ಅದೇ ಸಮಯಕ್ಕೆ ನೀವು ರಷ್ಯಾದಿಂದ ತೈಲವನ್ನು ಖರೀದಿ ಮಾಡ್ತಾ ಇದ್ದೀರಿ, ಹೀಗಾಗಿ ನಿಮ್ಮ ಮೇಲೆ ಇನ್ನೂ ಎಕ್ಸ್ಟ್ರಾ 25% ಟ್ಯಾರಿಫ್ ಹಾಕ್ತೀವಿ ಅಂತ ಟ್ರಂಪ್ ಹೇಳಿದರು. ಅದು ಜಾರಿಯಾಗೋದಕ್ಕಿನ್ನು ಸ್ವಲ್ಪ ಸಮಯ ಬಾಕಿ ಇತ್ತು. ಅಷ್ಟರಲ್ಲಿ ರಷ್ಯಾ ಯುಕ್ರೇನ್ ನಡುವೆ ಸಂಧಾನದ ಮಾತುಕತೆಗಳು ಆರಂಭ ಆಗಿವೆ. ಅಲಾಸ್ಕಾದಲ್ಲಿ ಟ್ರಂಪ್ ಹಾಗೂ ಪುತಿನ್ ನಡುವೆ ಮಾತುಕತೆ ಫಲಪ್ರದವಾಗಿ ನಡೆದಿದೆ. ಹೀಗಾಗಿ ಭಾರತದ ಮೇಲೆ ಆ 25% ಹೆಚ್ಚುವರಿ ಸುಂಕ ಬೀಳದೆ ಕೂಡ ಇರಬಹುದು. ಅದರ ಬಗ್ಗೆ ಟ್ರಂಪ್ ಇನ್ನೂ ಏನನ್ನು ಖಚಿತವಾಗಿ ಹೇಳಿಲ್ಲ. ಈ ಮಧ್ಯೆ ಭಾರತಕ್ಕೆ ಮಾತುಕತೆಗೆ ಬರಬೇಕಾಗಿದ್ದ ಅಮೆರಿಕದ ಟ್ರೇಡ್ ಅಗ್ರಿಮೆಂಟ್ ನೆಗೋಸಿಯೇಷನ್ ಟೀಮ್ ತಮ್ಮ ಭೇಟಿಯನ್ನು ದಿಢೀರ್ ರದ್ದು ಮಾಡಿಕೊಂಡಿದೆ. ಮುಂದಿನ ಭೇಟಿಯ ಸಮಯವನ್ನು ಅವರಿನ್ನೂ ನಿಗದಿಪಡಿಸಿದಂತಿಲ್ಲ. ಇನ್ನು ಇದೆಲ್ಲದರ ನಡುವೆ ಭಾರತದ ರಫ್ತು ಕುಸಿದು ಹೋಗುತ್ತೆ ಅನ್ನೋ ಆತಂಕ ಆಯಿತು. ಆದರೆ ಅಂಕಿ ಅಂಶಗಳು ಹೇಳ್ತಾ ಇರುವ ಹಾಗೆ ಅಮೆರಿಕಾಗೆ ಭಾರತ ಮಾಡ್ತಾ ಇದ್ದ ರಫ್ತು ಕಳೆದ ವರ್ಷ ಇದೇ ಅವಧಿಗೆ ಹೋಲಿಕೆ ಮಾಡಿದರೆ 21% ಹೆಚ್ಚಳವಾಗಿರುವುದು ಕಂಡು ಬರ್ತಾ ಇದೆ. ಗೆಳೆಯರೆ, ಕಳೆದ ವರ್ಷ ಏಪ್ರಿಲ್ನಿಂದ ಜುಲೈ ತಿಂಗಳ ಅವಧಿಯಲ್ಲಿ ಭಾರತ ಅಮೆರಿಕಾಗೆ ಸುಮಾರು $27.6 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಿತ್ತು. ಆದರೆ ಈ ವರ್ಷ ಏಪ್ರಿಲ್ ಜುಲೈ ನಡುವೆ ಈ ರಫ್ತಿನ ಪ್ರಮಾಣ $33.5 ಬಿಲಿಯನ್ ಏರಿಕೆ ಆಗಿದೆ. ಅಲ್ಲಿಗೆ ಸುಮಾರು $6 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಭಾರತ ಅಮೆರಿಕಾಗೆ ಹೆಚ್ಚುವರಿಯಾಗಿ ರಫ್ತು ಮಾಡಿದೆ. ಇನ್ನು ಈ ರಫ್ತು ಬೆಳವಣಿಗೆಯನ್ನು ಭಾರತದ ಒಟ್ಟು ಅಂತಾರಾಷ್ಟ್ರೀಯ ವ್ಯಾಪಾರದ ಜೊತೆ ಕೂಡ ಕಂಪೇರ್ ಮಾಡಲಾಗ್ತಾ ಇದೆ. ಅಮೆರಿಕಾನ ಹೊರತುಪಡಿಸಿ ಈ ತ್ರೈಮಾಸಿಕದಲ್ಲಿ ಭಾರತದ ರಫ್ತು ಜಗತ್ತಿಗೆ 3% ಹೆಚ್ಚಳವನ್ನು ದಾಖಲು ಮಾಡಿದರೆ ಅಮೆರಿಕಾಗೆ ಮಾತ್ರ 21% ಹೆಚ್ಚಳವಾಗಿದೆ. ಇದರ ಅರ್ಥ ಅಮೆರಿಕಾದಲ್ಲಿ ಭಾರತದ ವಸ್ತುಗಳ ಆಮದು ಹೆಚ್ಚಾಗ್ತಾ ಇದೆ. ಇಲ್ಲಿ ಏನಾಗಿರಬಹುದು ಅಂದರೆ, ಭಾರತದ ಮೇಲೆ ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ ಅನ್ನು ಹೇರ್ತಾ ಇರೋದ್ರಿಂದ ಇನ್ನು ಮುಂದೆ ಭಾರತದ ವಸ್ತುಗಳನ್ನು ಅಮೆರಿಕಾಗೆ ತರಿಸ್ಕೊಂಡ್ರೆ ಅದರ ಬೆಲೆ ಹೆಚ್ಚಾಗಬಹುದು ಅನ್ನೋ ಕಾರಣಕ್ಕೆ ಅಲ್ಲಿನ ವ್ಯಾಪಾರಿಗಳು ಟ್ಯಾರಿಫ್ ಅಪ್ಲೈ ಆಗೋ ಮೊದಲು ಅಂದರೆ ಆಗಸ್ಟ್ 7ಕ್ಕೂ ಮೊದಲು ಹೆಚ್ಚು ಪ್ರಮಾಣದ ವಸ್ತುಗಳನ್ನು ತರಿಸಿಕೊಂಡಿರುವ ಸಾಧ್ಯತೆ ಇರುತ್ತೆ. ಈ ರಫ್ತಲ್ಲಿ ಟೆಕ್ಸ್ಟೈಲ್ಸ್, ಗಾರ್ಮೆಂಟ್ಸ್ ಹಾಗೂ ಇನ್ನಿತರ ಎಲ್ಲ ವಸ್ತುಗಳು ಸೇರ್ಕೊಂಡಿವೆ. ಸೊ ಕ್ರಿಸ್ಮಸ್ಗೆ ಹೆಚ್ಚಾಗಲಿರುವ ಬೇಡಿಕೆ ಮತ್ತು ಮಾರುಕಟ್ಟೆಯ ಅಗತ್ಯಗಳನ್ನು ಗಮನದಲ್ಲಿಟ್ಕೊಂಡು ಅಲ್ಲಿನ ವರ್ತಕರು ಹೆಚ್ಚು ಪ್ರಮಾಣದಲ್ಲಿ ಆಮದು ಮಾಡಿಕೊಂಡಿರೋ ಸಾಧ್ಯತೆಗಳನ್ನು ತಳ್ಳಿ ಹಾಕೋದಿಕ್ಕೆ ಆಗೋದಿಲ್ಲ. ಆದರೂ ಇಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಟ್ಯಾರಿಫ್ ಅನ್ವಯವಾಗೋದು ಟೆಕ್ಸ್ಟೈಲ್ಸ್, ಆಹಾರ ಪದಾರ್ಥಗಳು, ಆಭರಣಗಳು ಹಾಗೂ ಇನ್ನು ಕೆಲ ವಸ್ತುಗಳಿಗೆ ಮಾತ್ರ. ಇನ್ನು ಅದು ಕೂಡ ರಷ್ಯಾದ ಪ್ರಸಾದ ಅಂದರೆ ತೈಲ ಆಮದಿನ ಕಾರಣಕ್ಕೆ ಬೀಳಲಿರುವ ವಿಶೇಷ ಟ್ಯಾರಿಫ್ 25% ಬೀಳಲಿಲ್ಲ ಅಂದರೆ ಭಾರತದ ವಸ್ತುಗಳ ಮೇಲೆ ಕೇವಲ 25% ಮಾತ್ರ ಟ್ಯಾರಿಫ್ ಇರುತ್ತೆ. ಇನ್ನು ಬಾಂಗ್ಲಾದೇಶದ ಮೇಲೆ ಅಮೆರಿಕ 20% ಟ್ಯಾರಿಫನ್ನು ವಿಧಿಸಿದೆ. ಚೈನಾದ ಟೆಕ್ಸ್ಟೈಲ್ಸ್ ಮೇಲೆ 38% ಟ್ಯಾರಿಫ್ ಇದ್ದರೆ ವಿಯೆಟ್ನಾಂ ಮೇಲೆ ಕೂಡ ಹೆಚ್ಚು ಕಡಿಮೆ ಅಷ್ಟೇ ಪ್ರಮಾಣದ ಟ್ಯಾರಿಫ್ ಇರುತ್ತೆ. ಹೀಗಾಗಿ ಅಲ್ಲಿ ಕೂಡ ಚೈನಾ, ವಿಯೆಟ್ನಾಂಗೆ ಹೋಲಿಕೆ ಮಾಡಿದರೆ ಭಾರತದ ಟೆಕ್ಸ್ಟೈಲ್ಸ್ ಹಾಗೂ ಗಾರ್ಮೆಂಟ್ಸ್ ಪ್ರಾಡಕ್ಟ್ಗಳ ಬೆಲೆ ತುಂಬ ಹೆಚ್ಚೇನೂ ಆಗೋದಿಲ್ಲ. ಸೊ ಕಾಂಪೀಟ್ ಮಾಡೋದು ಕಷ್ಟನೂ ಅಲ್ಲ. ಇನ್ನು ಎಲೆಕ್ಟ್ರಾನಿಕ್ಸ್ ಹಾಗೂ ಫಾರ್ಮಾಗಳನ್ನು ಅಮೆರಿಕ ಟ್ಯಾರಿಫ್ನಿಂದ ಹೊರಗಿಟ್ಟಿದೆ. ಆಟೋ ಕಾಂಪೋನೆಂಟ್ಸ್ ಅಂದರೆ ಆಟೋಮೊಬೈಲ್ ಇಂಡಸ್ಟ್ರಿಯ ಚಿಕ್ಕ ಚಿಕ್ಕ ಸ್ಪೇರ್ಸನ್ನು ಕೂಡ ಟ್ಯಾರಿಫ್ನಿಂದ ಹೊರಗಿಡಲಾಗಿದೆ. ಹೀಗಾಗಿ ಈ ರಫ್ತುಗಳಿಗೆ ಇನ್ನು ಮುಂದೆ ಕೂಡ ಯಾವುದೇ ಸಮಸ್ಯೆ ಇರೋದಿಲ್ಲ. ಸೊ ಭಾರತದ ಮೇಲೆ ಅಮೆರಿಕ ಹೇರ್ತಾ ಇರೋ ಟ್ಯಾರಿಫ್ ಅನ್ನೋದು ಭಾರತದ ರಫ್ತು ಉದ್ಯಮವನ್ನು ದೊಡ್ಡ ಮಟ್ಟದಲ್ಲಿ ನಷ್ಟಕ್ಕೇನು ಈಡು ಮಾಡೋದಿಲ್ಲ. ಅದನ್ನೀಗ ಆಪಲ್ ಸಂಸ್ಥೆಯ ಕಚೇರಿಯ ಲೀಸ್ ಬೆಳವಣಿಗೆ ತೋರಿಸ್ತಾ ಇದೆ.
ಗೆಳೆಯರೆ, ಬೆಂಗಳೂರಲ್ಲಿ ಎಂಬೆಸಿ ಸಂಸ್ಥೆಗೆ ಸೇರಿದ ಸುಮಾರು 13 ಫ್ಲೋರುಗಳನ್ನು ಅಂದರೆ ಸರಿಸುಮಾರು 2.7 ಲಕ್ಷ ಚದರ ಅಡಿ ಪ್ರದೇಶವನ್ನು ಆಪಲ್ ಸಂಸ್ಥೆ ತನ್ನ ಹೊಸ ಕಚೇರಿಗೆ ಲೀಸ್ಗೆ ಪಡ್ಕೊಳ್ತಾ ಇದೆ. ಇದು 10 ವರ್ಷಗಳ ಲೀಸ್ ಅಗ್ರಿಮೆಂಟ್ ಆಗಿದ್ದು ಪ್ರತಿ ಸ್ಕ್ವೇರ್ ಫೀಟ್ಗೆ 235 ರೂಪಾಯಿಗಳಂತೆ ಬಾಡಿಗೆ ಪಾವತಿಗೆ ಆಪಲ್ ಒಪ್ಪಿದೆ. ಇಲ್ಲಿ ಆಪಲ್ ಕಂಪನಿಗಾಗಿ ಸುಮಾರು 362 ಕಾರುಗಳನ್ನು ಪಾರ್ಕ್ ಮಾಡಬಹುದಾದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಎಂಬೆಸಿ ಕಲ್ಪಿಸಿಕೊಡ್ತಾ ಇದೆ. ಅಂದರೆ ಆಪಲ್ ಬೆಂಗಳೂರಿನ ತನ್ನ ಪ್ರೊಡಕ್ಷನ್ ವ್ಯವಸ್ಥೆಗಳನ್ನು ಮತ್ತಷ್ಟು ಹೆಚ್ಚು ಮಾಡಿಕೊಳ್ತಾ ಇದ್ದು ಇಲ್ಲಿ ಹೊಸ ಕಚೇರಿಯನ್ನು ಆರಂಭ ಮಾಡ್ತಾ ಇದೆ. ಅಂದರೆ ನಾವು ಭಾರತ ಬಿಟ್ಟು ಹೋಗೋದಿಲ್ಲ ಅನ್ನೋ ಸಂದೇಶವನ್ನು ಅವರು ಸ್ಪಷ್ಟವಾಗಿ ಅಮೆರಿಕಾಗೆ ರವಾನೆ ಮಾಡ್ತಾ ಇದ್ದಾರೆ. ಗೆಳೆಯರೆ, ತೈವಾನ್ ಮೂಲದ ಫಾಕ್ಸ್ಕಾನ್ ಬೆಂಗಳೂರಲ್ಲಿ ಆಪಲ್ ಫೋನ್ಗಳನ್ನು ತಯಾರು ಮಾಡುತ್ತೆ. ಅಲ್ಲಿ ಆಪಲ್ 17 ಮಾದರಿಯ ಫೋನುಗಳ ಪ್ರೊಡಕ್ಷನ್ ಶುರು ಆಗ್ತಾ ಇದೆ. ಇಲ್ಲಿ ಆಪಲ್ ಫೋನ್ ಅಥವಾ ಬೇರೆ ಯಾವುದೇ ಎಲೆಕ್ಟ್ರಾನಿಕ್ಸ್ ಮೇಲೆ ಅಮೆರಿಕ ಟ್ಯಾರಿಫನ್ನು ಹೇರ್ತಾ ಇಲ್ಲ. ಹಾಗೇನಾದರೂ ಮಾಡಿದರೆ ಅಥವಾ ಅಮೆರಿಕಾಗೆ ಬಂದು ನೀವು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಿ ಅಂತ ಅಮೆರಿಕ ಏನಾದರೂ ಹೇಳಿದರೆ ಇಲ್ಲಿ ಆಪಲ್ ಫೋನ್ ಅನ್ನೋದು ಅಮೆರಿಕನ್ನರ ಕೈಗೆ ಎಟುಕದ ದರದಲ್ಲಿ ಮಾರಾಟ ಮಾಡಬೇಕಾಗತ್ತೆ. ಹೀಗಾಗಿ ಅದು ಸಾಧ್ಯವಾಗದ ಮಾತು. ಇನ್ನು ಔಷಧಗಳು ಕೂಡ ಅಷ್ಟೇ. ಭಾರತ ಮತ್ತು ಚೈನಾದ ಔಷಧಗಳು ಹಾಗೂ ಫಾರ್ಮಾ ಇಂಗ್ರೀಡಿಯೆಂಟ್ಸ್ ಅಮೆರಿಕಾಗೆ ಹೋಗಲಿಲ್ಲ ಅಂದರೆ ಅಲ್ಲಿನ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂನಿಂದ ಹಿಡಿದು ಚಿಕಿತ್ಸಾ ವೆಚ್ಚದವರೆಗೆ ಎಲ್ಲ ಕೂಡ ದುಬಾರಿ ಆಗ್ತಾ ಹೋಗುತ್ತೆ. ಸೊ ಎಲೆಕ್ಟ್ರಾನಿಕ್ಸ್ ಹಾಗೂ ಫಾರ್ಮಾ ಮೇಲೆ ಅಮೆರಿಕ ಟ್ಯಾರಿಫನ್ನು ವಿಧಿಸ್ತಾ ಇಲ್ಲ. ಇನ್ನು ಅಮೆರಿಕದ ಅರ್ಥಶಾಸ್ತ್ರಜ್ಞ ಜೆಫ್ರಿ ಸ್ಯಾಕ್ಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಎಕನಾಮಿಕ್ ಇಲ್ಲಿಟ್ರೇಟ್ ಅಂತ ಕರೆದಿದ್ದಾರೆ. ದೇಶದ ಆರ್ಥಿಕತೆಯ ವಿಷಯದಲ್ಲಿ ಆತ ಅನಕ್ಷರಸ್ಥ ಅಂತ ಹೇಳಿರುವ ಜೆಫ್ರಿ ಭಾರತಕ್ಕೊಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಭಾರತ ಯಾವುದೇ ಕಾರಣಕ್ಕೂ ಅಮೆರಿಕನ ಹೆಚ್ಚು ನಂಬುವುದಕ್ಕೆ ಹೋಗಬಾರ್ದು. ಅಮೆರಿಕ ನಂಬಿಕೆಯನ್ನು ಉಳಿಸಿಕೊಳ್ಳುವ ಮತ್ತು ಮೈತ್ರಿಯನ್ನು ಕಾಪಾಡಿಕೊಳ್ಳುವ ದೇಶ ಅಲ್ಲ ಅಂತ ಜೆಫ್ರಿ ಹೇಳಿದ್ದಾರೆ. ಹಾಗೆ ಅಮೆರಿಕದ ಒತ್ತಡಗಳಿಗೆ ಭಾರತ ಯಾವುದೇ ಕಾರಣಕ್ಕೂ ಮಣಿಬಾರದು ಮತ್ತು ಅಮೆರಿಕಾಗಾಗಿ ತನ್ನ ಆರ್ಥಿಕ ನೀತಿಯಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಿಕೊಳ್ಳೋದಕ್ಕೆ ಕೂಡ ಹೋಗಬಾರದು ಅಂತ ಹೇಳಿರುವ ಜೆಫ್ರಿ ರಷ್ಯಾ ಜೊತೆಗಿನ ತೈಲ ಖರೀದಿಯನ್ನು ಮುಂದುವರಿಸಿ ಅದು ನಿಮ್ಮ ಆರ್ಥಿಕತೆಗೆ ಮಾತ್ರ ಅಲ್ಲ ಜಗತ್ತಿನ ಆರೋಗ್ಯದ ದೃಷ್ಟಿಯಿಂದ ಕೂಡ ತುಂಬಾ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ ಅಮೆರಿಕ ಮೇಲಿನ ಡಿಪೆಂಡೆನ್ಸಿಯನ್ನು ಭಾರತ ಕಡಿಮೆ ಮಾಡ್ಕೋಬೇಕು. ಅಮೆರಿಕ ಜೊತೆಗಿನ ವ್ಯಾಪಾರ ಹೇಗೂ ಇದ್ದೇ ಇರುತ್ತೆ. ಅದರ ಜೊತೆಗೆ ಚೈನಾ, ಏಷ್ಯಾನ್ ದೇಶಗಳು, ಆಫ್ರಿಕಾ, ರಷ್ಯಾ, ಯುರೋಪ್, ದಕ್ಷಿಣ ಅಮೆರಿಕಾದ ದೇಶಗಳ ಜೊತೆಗಿನ ವ್ಯಾಪಾರ ಸಂಬಂಧಗಳನ್ನು ಕೂಡ ಭಾರತ ಇನ್ನಷ್ಟು ಹೆಚ್ಚು ಮಾಡ್ಕೋಬೇಕು ಅಂತ ಜೆಫ್ರಿ ಸಲಹೆ ಕೊಟ್ಟಿದ್ದಾರೆ. ಈ ಮೂಲಕ ಅಮೆರಿಕಾಗೆ ಭಾರತ ಪಾಠ ಕಲಿಸಬೇಕು ಅಂತ ಕೂಡ ಅಮೆರಿಕಾದ್ದೇ ಅರ್ಥಶಾಸ್ತ್ರಜ್ಞ ಜೆಫ್ರಿ ಭಾರತಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ. ಗೆಳೆಯರೆ, ಇನ್ನು ಅಲ್ಲಿನ ಹೂಡಿಕೆ ಸಲಹೆದಾರರು ಕೂಡ ಭಾರತದ ಭವಿಷ್ಯದ ಬಗ್ಗೆ ಆಶಾದಾಯಕ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಭಾರತದ ಮೇಲೆ ಟ್ಯಾರಿಫ್ ಇದೆ, ಹಾಗಂತ ಇದು ಹೀಗೆ ಏನಿರೋದಿಲ್ಲ. ಇದೊಂದು ತಾತ್ಕಾಲಿಕ ಸಮಸ್ಯೆ ಅಷ್ಟೇ. ಹೀಗಾಗಿ ಇದು ಭಾರತದ ಮೇಲೆ ಹೆಚ್ಚು ಹೂಡಿಕೆ ಮಾಡಬೇಕಾದ ಸಮಯವೇ ಹೊರತು ಹೂಡಿಕೆಗಳನ್ನು ಹಿಂತೆಗೆಯುವ ಅಥವಾ ಸ್ಟಾಕ್ಸ್ ಈಕ್ವಿಟಿಗಳನ್ನು ಮಾರಾಟ ಮಾಡುವ ಸಮಯ ಇದಲ್ಲ ಅಂತ ಅಲ್ಲಿನ ಹೂಡಿಕೆ ಸಲಹೆಗಾರರು ಹೇಳ್ತಾ ಇದ್ದಾರೆ. ಇನ್ನು ಇದೆಲ್ಲದರ ನಡುವೆ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಮಾತುಕತೆಗಳು ಸದ್ಯಕ್ಕೆ ಸ್ಥಗಿತಗೊಂಡಿವೆ. ಇಲ್ಲಿ ರಷ್ಯಾದ ತೈಲ ಅನ್ನೋ ನೆಪ ಕೂಡ ಅಮೆರಿಕಾಗೀಗಿಲ್ಲ. ಗೆಳೆಯರೆ, ಈ ಹಿಂದೆ ಕೂಡ ಅವರು ರಷ್ಯಾ ತೈಲವನ್ನು ನೆಪವಾಗಿ ಹೇಳಿದ್ದು ಬಿಟ್ಟರೆ ಅದರ ಖರೀದಿಯ ಕಾರಣಕ್ಕೆ ಅಮೆರಿಕ ಭಾರತದ ವಿರುದ್ಧ 25% ಟ್ಯಾರಿಫ್ ಬೆದರಿಕೆಯನ್ನು ಒಡ್ಡಿದ್ದಲ್ಲ. ಹಾಗೆ ನೋಡಿದರೆ ನಮಗಿಂತ ಹೆಚ್ಚು ತೈಲವನ್ನು ಚೈನಾ ಖರೀದಿ ಮಾಡ್ತಾ ಇದೆ. ನಮಗಿಂತ ಹೆಚ್ಚು ಹಣವನ್ನು ಯುರೋಪಿಯನ್ ಯೂನಿಯನ್ ಗ್ಯಾಸ್ ಖರೀದಿಯ ಮೂಲಕ ರಷ್ಯಾಗೆ ಕೊಡ್ತಾ ಇದೆ. ಇಲ್ಲಿ ಅಮೆರಿಕ ತನ್ನ ಕುಲಾಂತರಿ ತಳಿಯನ್ನು ಭಾರತಕ್ಕೆ ತಳ್ಳೋ ಪ್ರಯತ್ನವನ್ನು ತೀವ್ರವಾಗಿ ಮಾಡ್ತಾ ಇದೆ. ಅದಕ್ಕೆ ಭಾರತ ಅವಕಾಶವನ್ನು ಕೊಡ್ತಾ ಇಲ್ಲ. ಗೆಳೆಯರೆ, ನಾಳೆ ಅಮೆರಿಕ ಜೊತೆಗಿನ ಒಂದಷ್ಟು ಸರಕುಗಳ ವ್ಯಾಪಾರ ಕಡಿಮೆ ಆದರೆ ಅದನ್ನು ಜಗತ್ತಿನ ಬೇರೆ ದೇಶಗಳ ಜೊತೆ ವ್ಯಾಪಾರವನ್ನು ಹೆಚ್ಚು ಮಾಡಿಕೊಳ್ಳೋ ಮೂಲಕ ಸರಿತೂಗಿಸ್ಕೊಳ್ಬಹುದು. ಅಥವಾ ನಮ್ಮ ತಯಾರಿಕಾ ವಲಯಕ್ಕೊಂದಷ್ಟು ಸಬ್ಸಿಡಿ ಕೊಡೋ ಮೂಲಕವೋ ನಮ್ಮಲ್ಲೇ GSTಯನ್ನು ಕಡಿಮೆ ಮಾಡಿ ನಮ್ಮದೇ ಮಾರುಕಟ್ಟೆಯಲ್ಲಿ ಅವುಗಳ ಮಾರಾಟ ಆಗೋ ಮೂಲಕವೋ ಮಾಡಬಹುದು. ಉತ್ಪಾದನಾ ವಲಯದ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ಭಾರತಕ್ಕೆ ಸಾಕಷ್ಟು ಮಾರ್ಗಗಳಿವೆ. ಆದರೆ ಅಮೆರಿಕಾದ ರಫ್ತಿಗಾಗಿ ಅಮೆರಿಕ ಜೊತೆಗಿನ ವ್ಯಾಪಾರ ಸಂಬಂಧಗಳನ್ನು ಚೆನ್ನಾಗಿಟ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ನಮ್ಮ ರೈತರ ಹಿತಾಸಕ್ತಿಗಳನ್ನು ಬಲಿ ಕೊಡೋ ಹಾಗೆ ಮಾತ್ರ ಯಾವತ್ತಿಗೂ ಆಗಬಾರ್ದು. ಅದನ್ನು ಭಾರತ ಹಠಕ್ಕ ಬಿದ್ದು ಕಾಪಾಡೋ ಪ್ರಯತ್ನದಲ್ಲಿದೆ. ಅದು ಹೀಗೆ ಮುಂದುವರಿಯಲಿ ಕೂಡ. ಇದು ಗೆಳೆಯರೆ, ಟ್ಯಾರಿಫ್ ನಂತರ ಕೂಡ ಅಮೆರಿಕಾಗೆ ರಫ್ತು ಹೆಚ್ಚಳವಾಗಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.